ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಸಬ್ಜೆಕ್ಟ್ ಜಿಯೋಗ್ರಫಿನಲ್ಲಿ ಕ್ಲೈಮೇಟಾಲಜಿ. ಓಕೆ, ವಾಯುಗುಣಶಾಸ್ತ್ರ. ವಾಯುಗುಣ ಅಂತಂದರೆ ಏನು? ವಾಯುಗುಣ ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಭೂಮಿ ಸುತ್ತ ಆವರಿಸ್ಕೊಂಡಿರುವಂಥ ಅನಿಲಗಳ ರಾಶಿಯನ್ನು ನಾವು ವಾಯುಗುಣ ಅಂತ ಕರಿತೀವಿ. ಓಕೆ, ಭೂಮಿ ಸುತ್ತ ಆವರಿಸ್ಕೊಂಡಿರುವಂಥ ಅನಿಲಗಳ ರಾಶಿಯನ್ನು ವಾಯುಗುಣ ಅಂತ ಕರಿತೀವಿ. ಓಕೆ, ಸೊ ಕ್ಲೈಮೇಟ್. ಈ ವಾಯುಗುಣದಲ್ಲಿ ಏನೇನಿರುತ್ತೆ? 3 ಐಟಮ್ ಇರುತ್ತೆ ಪ್ರಮುಖವಾಗಿ. ಒಂದು ಅನಿಲಗಳಿರ್ತವೆ, ಗ್ಯಾಸಸ್. ಸೆಕೆಂಡ್ ಒನ್ ಸೂಕ್ಷ್ಮ ಕಣಗಳಿರ್ತವೆ, ಸೂಕ್ಷ್ಮ ಕಣಗಳು. ಅದು ಬಿಟ್ಟರೆ ಇನ್ನೇನಿರುತ್ತೆ ಅಂದರೆ ನೀರಾವಿ ಇರುತ್ತೆ, ವಾಟರ್ ವೇಪರ್, ನೀರಾವಿ ಇರುತ್ತೆ. ಇಷ್ಟು ಸೇರಿ ವಾಯುಮಂಡಲ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಸೊ ಅನಿಲಗಳು ಅಂದರೆ ಯಾವ್ಯಾವ್ದು ಇರುತ್ತೆ? ಇಲ್ಲಿ ಸಾಕಷ್ಟು ಅನಿಲಗಳಿರ್ತವೆ. ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್, ನಿಯಾನ್, ಆರ್ಗಾನ್, ಓಕೆ, ಕ್ಸೆನಾನ್, ಈ ಥರ ಬೇರೆ ಬೇರೆ ರೀತಿ ಅನಿಲಗಳೆಲ್ಲ ಇರ್ತವೆ. ಓಕೆ, ಅದು ಬಿಟ್ಟರೆ ಸೂಕ್ಷ್ಮ ಕಣಗಳು ಅಂತಂದರೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿ ಬರುತ್ತೆ. ಒಂದು ಡಸ್ಟ್ ಪಾರ್ಟಿಕಲ್ ಇರ್ಬೋದು, ಧೂಳಿನ ಕಣಗಳು. ಅದು ಬಿಟ್ಟರೆ ಇಂಡಸ್ಟ್ರಿಗಳಿಂದ ಪ್ರೊಡ್ಯೂಸ್ ಆಗುವಂಥ ಹೊಗೆ ಏನಿರುತ್ತಲ್ಲ, ಆ ಹೊಗೆಯಿಂದ ಇರುವಂಥ ಸೂಕ್ಷ್ಮ ಕಣಗಳಿರ್ಬೋದು. ಇವೆಲ್ಲ ಕಣ್ಣಿಗೆ ಕಾಣದೇ ಇರೋ ಕಣ. ಸೂಕ್ಷ್ಮ ಕಣಗಳು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಸಣ್ಣ ಪಾರ್ಟಿಕಲ್ಸ್. ಓಕೆ, ಅದರಲ್ಲಿ ಧೂಳಿನ ಕಣ, ಇಂಡಸ್ಟ್ರಿಗಳಿಂದ ಬರುವಂಥ ಹೊಗೆಯಿಂದ ಉಂಟಾಗಿದ್ದು, ಜ್ವಾಲಾಮುಖಿಯಿಂದ ಉಂಟಾದಂಥ ಫ್ಲೈ ಆಶ್ ಅಂತ ಕರೀತಾರಲ್ಲ, ಬೂದಿ ಆರು ಬೂದಿ ಅಂತ ಅದಿರ್ಬೋದು. ಓಕೆ, ಮತ್ತು ಸಮುದ್ರದ ನೀರು ಆವಿಯಾದಾಗ ಅದರಲ್ಲಿರುವಂಥ ಉಪ್ಪಿನ ಕಣಗಳು, ಅದು ಕೂಡ ಪಾರ್ಟಿಕಲ್ ಆಗುತ್ತೆ. ಮತ್ತು ಯಾವುದು ನಮಗೆ ಆಸ್ಟ್ರಾಯ್ಡ್ಸಿಂದ ಬರುವಂಥ ಡಸ್ಟ್ ಪಾರ್ಟಿಕಲ್ ಇರ್ಬೋದು. ಸೊ ಇದೆಲ್ಲ ಸೇರಿ ನಾವು ಸೂಕ್ಷ್ಮ ಕಣಗಳು ಅಂತ ಕರಿತೀವಿ, ಏರೋಸೋಲ್ ಅಂತ. ಓಕೆ, ಅದರ ಡಸ್ಟ್ ಪಾರ್ಟಿಕಲ್ ತುಂಬ ಇಂಪಾರ್ಟೆಂಟ್. ಧೂಳಿನ ಕಣಗಳು ಹೈಯೆಸ್ಟ್ ಇರೋದೇ ಧೂಳಿನ ಕಣಗಳು, ಭೂಮಿಯಿಂದ ಹೋದಂಥ ಧೂಳಿನ ಕಣ. ಓಕೆ, ಇದೇನಾದ್ರು ಇಂಪಾರ್ಟೆನ್ಸ್ ಇದೆಯಾ? ಧೂಳಿನ ಕಣಗಳು ವೆರಿ ಇಂಪಾರ್ಟೆಂಟ್. ಇವು ಇರಲೇಬೇಕು ವಾಯುಮಂಡಲದಲ್ಲಿ. ವಾಯುಮಂಡಲ ಬರೀ ಫುಲ್ ಕ್ಲಿಯರ್ ಆಗಿರಬೇಕು, ಇಲ್ಲಿ ಯಾವುದೇ ಸೂಕ್ಷ್ಮ ಕಣಗಳು ಇರಬಾರ್ದು ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕೆ? ಮೋಡಗಳಿದಾವಲ್ಲ, ಕ್ಲೌಡ್ ಫಾರ್ಮೇಷನ್ ಆಗಬೇಕಂದ್ರೆ ಡಸ್ಟ್ ಪಾರ್ಟಿಕಲ್ ಬೇಕೇ ಬೇಕು. ಸೂಕ್ಷ್ಮ ಕಣಗಳೇನಾದರೂ ಇಲ್ಲ ಅಂದರೆ ಗಾಳಿನಲ್ಲಿ ಯಾವುದೇ ನೀರಿನ ಹನಿ ಅಥವಾ ನೀರಾವಿ ಘನೀಕರಿಸೋದಿಲ್ಲ. ನೀರಾವಿ ಘನೀಕರಿಸಬೇಕಂದ್ರೆ ಒಂದು ಬೇಸ್ ಬೇಕಾಗುತ್ತೆ. ಆ ಬೇಸನ್ನು ಈ ಸೂಕ್ಷ್ಮ ಕಣಗಳು ಕೊಡ್ತವೆ. ಸೊ ಹಾಗಾಗಿ ವಾಯುಮಂಡಲದಲ್ಲಿ ಒಂದು ಅವರೇಜ್ ಲೆವೆಲಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇರಲೇಬೇಕು. ಓಕೆ, ಸೊ ಇನ್ನೇನಿರುತ್ತೆ ವಾಯುಮಂಡಲದಲ್ಲಿ? ವಾಟರ್ ವೇಪರ್ ಇರುತ್ತೆ, ನೀರಾವಿ ಅಂದ್ರೇನು? ನೀರು ಆವಿಯಾಗಿ ಹೋಗಿರುವಂಥದ್ದು, ಇದು ವಾಯುಮಂಡಲದಲ್ಲೇ ಇರುತ್ತೆ. ಇದರಿಂದ ಏನು ಯೂಸ್ ಆಗುತ್ತೆ ನೀರಾವಿ ಅಂತಂದರೆ? ಇದೊಂದು ಗ್ರೀನ್ ಹೌಸ್ ಗ್ಯಾಸ್. ಇದು ಯಾವುದು ನೀರಾವಿ ಅನ್ನೋದು? ಇದೇನು ಮಾಡುತ್ತೆ? ಭೂಮಿಯಿಂದ ಬಂದಂಥ ಶಾಖವನ್ನು ಈ ನೀರಾವಿ ಅನ್ನೋದು ಹೀರಿ ತನ್ನಲ್ಲಿ ಇಟ್ಕೊಂಡಿರುತ್ತೆ. ಸೊ ತನ್ನಲ್ಲಿ ಇಟ್ಕೊಂಡಿರೋದು ಏನಾಗುತ್ತೆ? ಆ ವಾಯುಮಂಡಲದ ಸುತ್ತಮುತ್ತ ಬಿಸಿ ಇರುತ್ತೆ. ಓಕೆ, ಇದೊಂಥರ ಬೆಚ್ಚನೆ ಹೊದಿಕೆ ಇದ್ದಂಗೆ ಇದು ಭೂಮಿಗೆ. ಯಾವುದು? ವಾಟರ್ ವೇಪರ್ ಅನ್ನೋದು. ಓಕೆ, ಸೊ ವಾಯುಗುಣ ಅಂದರೆ ಈ 3 ಇರ್ತವೆ ನಮಗೆ. ಗ್ಯಾಸಸ್ ಇರುತ್ತೆ, ಇದರಲ್ಲಿ ಬೇರೆ ಬೇರೆ ರೀತಿ ಗ್ಯಾಸ್ ಎಲ್ಲ ಬರುತ್ತೆ. ಓಕೆ, ಸೂಕ್ಷ್ಮ ಕಣಗಳಿರ್ತವೆ, ಅದರಲ್ಲಿ ಡಸ್ಟ್ ಪಾರ್ಟಿಕಲ್, ಧೂಳಿನ ಕಣಗಳು ಇಂಪಾರ್ಟೆಂಟ್, ಅದರಲ್ಲಿ ಹೈಯೆಸ್ಟ್ ಇದೆ ಇರೋದು. ಅದು ಬಿಟ್ಟರೆ ನೀರಾವಿ ಇರುತ್ತೆ, ವಾಟರ್ ವೇಪರ್. ಓಕೆ, ಇವು 3 ಸೇರಿ ವಾಯುಮಂಡಲ ಅನ್ನೋದು ಫಾರ್ಮೇಷನ್ ಆಗಿರುತ್ತೆ. ಸೊ ಎಲ್ಲಿವರೆಗೆ ಇರುತ್ತೆ ಆಗಿದ್ರೆ ವಾಯುಮಂಡಲ? ಭೂಮಿ ಮೇಲಿಂದ ನಾವು ಹೋದರೆ ಎಲ್ಲಿವರೆಗೆ ಇರುತ್ತೆ ಅಂದರೆ 99% ಈ ಕ್ಲೈಮೇಟ್ ಇದೆಯಲ್ಲ, ವಾಯುಮಂಡಲ ಏನಿದೆಯಲ್ಲ 99%, ಇದಿಷ್ಟು ಕೂಡ ಬರೀ 32 ಕಿಲೋಮೀಟರಿಂದ ಒಳಗಡೆನೆ ಇರುತ್ತೆ. 32 ಕಿಲೋಮೀಟರಿಂದ ಒಳಗಡೆ ಇಡೀ ವಾಯುಮಂಡಲದಲ್ಲಿ 99% ಇರುತ್ತೆ. ಓಕೆ, ಇನ್ನು ಮೇಲೆ ಹೋದ್ರೆ ನಮಗೆ ತುಂಬ 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 ಕಡಿಮೆ ಆಗಿಬಿಡುತ್ತೆ. ಓಕೆ, ಸೊ ಈಗ ನಾವೇನು ನೋಡೋಣ, ಟಾಪಿಕ್ ಯಾವ್ದು ನೋಡೋಣ ಇವತ್ತು ಅಂತಂದರೆ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಬಗ್ಗೆ ನೋಡೋಣ. ಅಂದರೆ ಭೂಮಿ ಮೇಲೆಗೆ ವಾಯುಮಂಡಲದಲ್ಲಿ ಹೋಗ್ತಾ ಇದ್ದಂತೆ ಯಾವ್ಯಾವ ರೀತಿ ವಲಯಗಳಿದೆ ಅಂತ. ಈ ವಾಯುಮಂಡಲ ಇದೆ ಅಂದರೆ ಇಡೀ ವಾಯುಮಂಡಲ ಎಲ್ಲ ಒಂದೇ ರೀತಿ ಕನ್ಸಿಡರ್ ಮಾಡಿರೋದಿಲ್ಲ, ಅದರಲ್ಲಿ ಬೇರೆ ಬೇರೆ ವಲಯಗಳನ್ನ ಮಾಡಿದ್ದಾರೆ. ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಇವನ್ನ ಅಂತಂದರೆ ಅಲ್ಲಿರುವಂಥ ಟೆಂಪ್ರೇಚರ್ ಮತ್ತು ಅಲ್ಲಿರುವಂಥ ಪ್ರೆಷರ್, ಇವುಗಳ ಆಧಾರದ ಮೇಲೆ ಬೇರೆ ಬೇರೆ ಲೇಯರ್ಸ್ನ ಮಾಡಿದ್ದಾರೆ. ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಅಂತ ಕರೀತಾರೆ ಅವನ್ನ. ಅದು ಯಾವ್ಯಾವುದು, ಅದರ ಒಂದು ಲಕ್ಷಣಗಳೇನು ಅನ್ನೋದನ್ನ ನೋಡೋಣ ಇವತ್ತು. ಓಕೆ, ಒಂದು ಡಯಾಗ್ರಾಮ್ ಹಾಕ್ತೀನಿ, ಅದು ನೋಡಿ. NCERT ಕೊಟ್ಟಿರೋ ಥರನೇ ಡಯಾಗ್ರಾಮ್ ಹಾಕ್ತೀನಿ. ಸೊ ಇದು ಹೈಟು, ಇದು ಭೂಮಿ ಮೇಲ್ಮೈ. ಇದು ಮೇಲ್ಗೆ ಹೋಗ್ತಾ ಇದೆ ಅಂದರೆ ಅದು ಹೈಟ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ಇನ್ನು ಸ್ವಲ್ಪ ಕೆಳಗಡೆ ಬರ್ಕೊತೀನಿ ಇದನ್ನ. ಓಕೆ, ಇದು 0 ನೋಡಿ. ಹೀಗೆ ಹೋಗ್ತಿದೆ ಅಂತಂದರೆ
ಈ ಕಡೆಗೆ ಬರ್ತಾ ಇದೆ ಅಂದ್ರೆ ಇದು ಟೆಂಪರೇಚರ್. ಟೆಂಪರೇಚರ್ ಏನಾಗ್ತಿದೆ, ಪ್ಲಸ್ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ಈ ಕಡೆಗೆ ಬರ್ತಾ ಇದೆ ಅಂದ್ರೆ ಟೆಂಪರೇಚರ್ ಮೈನಸ್ ಆಗ್ತಿದೆ, 0 ಕಡೆಗೆ ಬರ್ತಿದೆ ಅಂತ ಅರ್ಥ. ಓಕೆ, ಸೊ ಮೇಲೆ ಹೋಗ್ತಿದ್ದಂಗೆ ಹೈಟ್ ಇನ್ಕ್ರೀಸ್ ಆಗ್ತಿದೆ. ಓಕೆ, ಇದು ಹೈಟ್. ಡೌನ್ ಬರ್ತಿದ್ದಂಗೆ ಹೈಟ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಓಕೆ, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಸೊ ಈಗ ನೋಡಿ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಏನೇನು ಇರುತ್ತೆ ಅಂತ, ಭೂಮಿಯಿಂದ ಮೇಲ್ಕ್ಕೆ ಹೋದಂತೆ ಒಟ್ಟು 5 ಲೇಯರ್ಸ್ನ ನಾವು ನೋಡ್ಬೋದು. ಭೂಮಿ ಮೇಲ್ಗಡೆಗೆ ಒಟ್ಟು 5 ಲೇಯರ್ಸ್. ಫಸ್ಟ್ ಭೂಮಿ ಮೇಲ್ಮೈಲಿರುವಂಥದ್ದು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ, ಪರಿವರ್ತನಾ ಮಂಡಲ. ಸೆಕೆಂಡ್ ಒನ್ ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲ. ಮೂರನೇದು ಮಿಸೋಸ್ಪಿಯರ್, ಮೆಸೋಸ್ಪಿಯರ್ ಅಂದ್ರೆ ಮಧ್ಯಂತರ ಮಂಡಲ. ನಾಲ್ಕನೇದು ಥರ್ಮೋಸ್ಪಿಯರ್, ಉಷ್ಣತಾ ಮಂಡಲ. ಐದನೇದು ಎಕ್ಸೋಸ್ಪಿಯರ್, ಬಾಹ್ಯ ಮಂಡಲ ಅಂತ 5 ರೀತಿ ವಲಯಗಳನ್ನ ನಾವು ನೋಡ್ಬೋದು. ಓಕೆ, ಅದು ಯಾವ ರೀತಿ ಇದೆ, ಅದು ಇಂಪಾರ್ಟೆನ್ಸ್ ಏನಂತ ನಾನು ಇವಾಗ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಒನ್ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್. ಭೂ ಮೇಲ್ಮೈಯಿಂದ ಫಸ್ಟ್ಗೆ ಸಿಗುವಂಥದ್ದು ನಮಗೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಅದನ್ನ. ಓಕೆ, ಸೊ ಅದು ಹೈಟ್, ಇಲ್ಲಿ ಹೈಟ್ ಇಂಪಾರ್ಟೆಂಟು, ಅವರೇಜ್ ಅಷ್ಟೇ, ಇದೇನು ಪರ್ಟಿಕ್ಯುಲರ್ ಏನಲ್ಲ. ನೋಡಿ ನಾನು ಹೇಳಿದ್ದೀನಿ, ಈ ಕಡೆಗೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಕಡೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಓಕೆ, ಭೂಮಿ ಮೇಲಿನ ಅವರೇಜ್ ಟೆಂಪ್ರೇಚರ್ ಅರೌಂಡ್ 14-15 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಓಕೆ, ಸೊ ಈ ಪಾಯಿಂಟ್ ತಗೋತೀನಿ ನಾನು. ಈ ಪಾಯಿಂಟ್ ಏನು ಅನ್ಕೋತೀನಿ, ಇದು 14 ಡಿಗ್ರಿ ಅಥವಾ 15 ಡಿಗ್ರಿ, ಅವರೇ ರೌಂಡ್ ಫಿಗರ್ ಮಾಡೋಣ, 15 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ, ಈ ಪಾಯಿಂಟಲ್ಲಿ 15 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೊಳ್ಳಿ. ಭೂಮಿ ಮೇಲ್ಮೈಯಲ್ಲಿ, ಭೂಮಿ ಮೇಲೆ 15 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ನಾವು ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಪರಿವರ್ತನಾ ಮಂಡಲಕ್ಕೆ ಟ್ರೋಪೋಸ್ಪಿಯರ್ ಅಂತ. ಓಕೆ, ಸೊ ಇಲ್ಲೇ ಬರೆಯೋಣ, ಕನ್ನಡದಲ್ಲೇ ಬರ್ಬಿಡ್ತೀನಿ. ಪರಿವರ್ತನಾ ಮಂಡಲ. ಓಕೆ, ಈ ಮಂಡಲದ ಹೈಟ್ ಎಷ್ಟಿರುತ್ತೆ ಅಂದರೆ, ಅವರೇಜ್ ಹೈಟ್ 10 ಕಿಲೋಮೀಟರ್ ಇರುತ್ತೆ. 10 ಕಿಲೋಮೀಟರ್, ಇಲ್ಲಿವರೆಗೂ 10 ಕಿಲೋಮೀಟರ್ವರೆಗೂ ಇರುವಂಥ ಒಂದು ವಲಯವನ್ನು ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ, ಪರಿವರ್ತನಾ ಮಂಡಲ. ಈ 10 ಕಿಲೋಮೀಟರ್ ಇದೆಯಲ್ವಾ, ಈ 10 ಕಿಲೋಮೀಟರ್ ಅನ್ನೋದು ಸ್ಪೆಸಿಫಿಕ್ ಅಲ್ಲ, ಇದು ಅವರೇಜ್ ಮಾತ್ರ. ಯಾಕೆ, ಈಗ ನೋಡಿ ಹೇಳ್ತೀನಿ, ಇಲ್ಲೊಂದು ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಇದನ್ನ ಈಕ್ವೇಟರ್ ಅನ್ಕೊಳ್ಳಿ. ಈಕ್ವೇಟರ್ ಅಂದರೆ ಅದು 0 ಡಿಗ್ರಿ. ಓಕೆ, ಇದನ್ನ ಪೋಲ್ ಅನ್ಕೊಳ್ಳಿ. ಪೋಲ್ ಮೀನ್ಸ್ 90 ಡಿಗ್ರಿ. ಓಕೆ, ಸೊ ಈಕ್ವೇಟರ್ ಅಲ್ಲಿ ಹೈಟ್ ಎಷ್ಟಿರುತ್ತೆ ವಾಯುಮಂಡಲ ಅಂತಂದ್ರೆ ಹೈಯೆಸ್ಟ್ 18 ಕಿಲೋಮೀಟರ್ವರೆಗೂ ಇರುತ್ತೆ. ಎಲ್ಲಿ, ಈಕ್ವೇಟರ್, ಸಮಭಾಜಕ ವೃತ್ತದ ಬಳಿ ಈ ಟ್ರೋಪೋಸ್ಪಿಯರ್ ಏನಿದೆಯಲ್ಲ, ಇದ್ರ ಹೈಟು 18 ಕಿಲೋಮೀಟರ್ವರೆಗೂ ಇರುತ್ತೆ. ಅದೇ ನೀವು ಬರ್ತಾ 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 ಏನಾಗುತ್ತೆ, ಹೈಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಪೋಲ್ ಹತ್ರ ಬರೋದ್ರೊಳಗಡೆ, ಪೋಲ್ ಅಂದ್ರೆ ನೋಡಿ ಇಲ್ಲಿ. ಓಕೆ, ಇದು ಭೂಮಿ ಅಂತ ಅನ್ಕೊಂಡ್ರೆ ಇದು ಸಮಭಾಜಕ ವೃತ್ತದ ಆಸ್ಪಾಸ್ ಇದು. ಓಕೆ, ಸೊ ಇಲ್ಲಿ ಪರಿವರ್ತನಾ ಮಂಡಲದ ಹೈಟ್ ತುಂಬ ಜಾಸ್ತಿ ಇರುತ್ತೆ, ಇಲ್ಲಿಂದ 18 ಕಿಲೋಮೀಟರ್ವರೆಗೂ ಇರುತ್ತೆ. ಓಕೆ, ಅದೇ ನೀವು ಧ್ರುವಗಳ ಕಡೆ ಹೋಗ್ತಿದ್ದಂಗೆ ಅದ್ರ ಹೈಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಎಷ್ಟಿರುತ್ತೆ, ಈ ಕಡೆಗೆ ಬರ್ತಾ ಬರ್ತಾ ನಿಮಗೆ ಒಂದು 8 ಕಿಲೋಮೀಟರ್ ಅಷ್ಟೇ ಸಿಗೋದು, ಇಷ್ಟೇ ಸಿಗೋದು ನಿಮಗೆ. ಓಕೆ, ಈಗ ನೋಡಿ ಹೇಗಿದೆ, ಈ ಥರ ಇದೆ. ಸಮಭಾಜಕ ವೃತ್ತದ ಬಳಿ ಹೈಟ್ 18 ಕಿಲೋಮೀಟರ್ವರೆಗೆ ಇರುತ್ತೆ, ಧ್ರುವಗಳ ಕಡೆ ಬರ್ತಿದ್ದಂಗೆ 8 ಕಿಲೋಮೀಟರ್ ಅಷ್ಟೇ ಆಗ್ಬಿಡುತ್ತೆ. ಯಾಕೆ ಈ ಥರ, ನಾನು ಅವರೇಜ್ ಅಷ್ಟೇ ಬರ್ತಿರೋದು ಇಲ್ಲಿ ನೋಡಿ, 10 ಕಿಲೋಮೀಟರ್ ಬರ್ತಿರೋದು ಅವರೇಜ್. ಬಟ್ 0 ಡಿಗ್ರಿ ಕಡೆ ಹೈಟ್ ಜಾಸ್ತಿ ಇರುತ್ತೆ, ಪೋಲ್ ಕಡೆ ಕಡಿಮೆ ಇರುತ್ತೆ. ಯಾಕೆ ಈ ಥರ ಅಂದರೆ ಕೆಲವೊಂದಷ್ಟು ರೀಸನ್ಸ್ ಇದೆ. ಓಕೆ, ಸೊ ಒನ್ ರೀಸನ್, ಭೂಮಿನಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ವಾ, ಗುರುತ್ವಾಕರ್ಷಣ ಶಕ್ತಿ, ಅದು ಭೂಮಿಯ ಎಲ್ಲ ಭಾಗದಲ್ಲೂ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ರೀತಿ ಇರುತ್ತೆ. ಈಗ ಭೂಮಿ ಮೇಲೆ ನೀವು ಪೋಲ್ ಅಂತ ತಗೊಂಡ್ರೆ, ಧ್ರುವಗಳು ಅಂತ ತಗೊಂಡ್ರೆ, ಇಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್ ಏರಿಯಾ. ಓಕೆ, ಸಮಭಾಜಕ ವೃತ್ತದ ಏರಿಯಾಕ್ಕೆ ಕಂಪೇರ್ ಮಾಡಿದ್ರೆ ಧ್ರುವಗಳ ಕಡೆ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ಪಾಯಿಂಟು ಸೆಂಟ್ರಲ್ ಕೋರ್ ಪಾಯಿಂಟ್ಗೆ ಹತ್ರ ಇರುತ್ತೆ. ಯಾಕೆಂದ್ರೆ ಭೂಮಿ ಜಾಸ್ತಿ ಬಲ್ಜ್ ಆಗಿರೋದು ಇಲ್ಲಿ ಅಲ್ವಾ, ಇದೇನಾಗಿದೆ ಫ್ಲಾಟ್ ಆಗಿದೆ, ಇಲ್ಲಿ ಬಲ್ಜ್ ಆಗಿದೆ, ಅದಕ್ಕೆ ಭೂಮಿನ ಜಿಯಾಯ್ಡ್ ಶೇಪ್ ಅಂತ ಕರೆಯೋದು ನಾವು. ಓಕೆ, ಸೊ ಇಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಮೇಲಿರುವಂಥ ವಾಯುಮಂಡಲವನ್ನು ಅದು ಎಳೆದು ಇಟ್ಕೊಂಡಿರುತ್ತೆ. ಗುರುತ್ವಾಕರ್ಷಣೆ ಜಾಸ್ತಿ ಇದ್ರೆ ಏನೋ ನಮ್ಮನ್ನು ಎಳಿತಾ ಇದೆ ಅಂತ ಕೆಳಗಡೆಗೆ. ಈಗ ನಾವು ವೆಯ್ಟ್ ಜಾಸ್ತಿ ಏನಕ್ಕೆ ಬರ್ತೀವಿ, ಗುರುತ್ವಾಕರ್ಷಣೆ ನಮ್ಮನ್ನು ಎಳಿತಾ ಇರುತ್ತೆ ಅಂತ. ಓಕೆ, ಸೊ ಇಲ್ಲಿ ಜಾಸ್ತಿ ಫೋರ್ಸ್ ಇರೋದ್ರಿಂದ ಆ ವಾಯುಮಂಡಲವನ್ನು ಎಳೆದು ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಪೋಲ್ಸ್ ಬಳಿ ಏನಾಗಿರುತ್ತೆ, ಹೈಟು ಕಡಿಮೆ ಇರುತ್ತೆ. ಇಲ್ಲಿ ಯಾಕೆ ಜಾಸ್ತಿ ಇರುತ್ತೆ,
ಸೊ ನಾನು ಹೇಳಿದ್ದೀನಿ ಇಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿದೆ ಗ್ರಾವಿಟೇಷನ್ ಫೋರ್ಸು. ಬಟ್ ಇಲ್ಲೇನಾಗುತ್ತೆ, ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಜಾಸ್ತಿ ಎಳೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಹೈಟ್ವರೆಗೂ ವಾಯುಮಂಡಲ ಇರುತ್ತೆ. ಓಕೆ, ಇದು ಒಂದು ರೀಸನ್. ಸೆಕೆಂಡ್ ರೀಸನ್ ಏನಂದರೆ ಭೂಮಿಗೆ ಸುತ್ತುತ್ತಾ ಇರುತ್ತೆ ಯಾವಾಗಲೂ, ಅದು ನಿಂತಿರೋ ರೊಟೇಷನ್ ಅಂತ ಕರಿತೀವಿ. 1 ಗಂಟೆಗೆ 1660 ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತುತ್ತಾ ಇದೆ ಭೂಮಿ. ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ, ಭೂಮಿ ಸುತ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ ನಮಗೆ. ಆದರೆ 1 ಗಂಟೆಗೆ 1660 ಕಿಲೋಮೀಟರ್ ಸ್ಪೀಡಲ್ಲಿ ಭೂಮಿ ಈ ಥರ ಸುತ್ತುತ್ತಾ ಇರುತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ. ಓಕೆ, ಈಗ ಸುತ್ತುವಂಥ ಟೈಮಲ್ಲಿ ಭೂಮಿಯಿಂದ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಯಾವುದದು? ಸೆಂಟ್ರಿಪೆಟಲ್ ಫೋರ್ಸ್ ಅಂತ, ಕೇಂದ್ರ ತ್ಯಾಗಿ ಬಲ ಅಂತ. ಇದು ಸೈನ್ಸಲ್ಲಿ ಓದಿರ್ತೀರ. ಕೇಂದ್ರ ತ್ಯಾಗಿ ಬಲ ಅಂದ್ರೇನು? ಒಂದು ವಸ್ತುವಿಗೆ ಸುತ್ತುತ್ತಾ ಇದೆ ಅಂತಂದರೆ ಅದು ಅದ್ರ ಮೇಲಿರುವಂಥ ವಸ್ತುಗಳನ್ನ ಹೊರಗಡೆ ಎಸಿತಾ ಇರುತ್ತೆ. ಓಕೆ, ಸೊ ಏನಾಗುತ್ತೆ, ಈ ಸ್ಪೀಡು ನೋಡಿ, ಭೂಮಿ ಸುತ್ತುತ್ತಾ ಇದೆ ಅಂತಂದರೆ 1660 ಕಿಲೋಮೀಟರ್ ಅಂತ ಹೇಳಿದೆ ಅಲ್ಲ ವೇಗ. ಸೊ ಆ ವೇಗ ಇರೋದು ಇಲ್ಲಿ ಮಾತ್ರ. ಭೂಮಿಯ ವೇಗ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಸ್ಪೀಡ್ ಕಡಿಮೆ ಆಗ್ತಾ ಇರುತ್ತೆ. ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು. ಭೂಮಿಯ ವೇಗ ರೊಟೇಷನ್ ಸ್ಪೀಡ್ ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ, ಧ್ರುವ ಅಂದ್ರೆ ಈ ಕಡೆಗಾದ್ರೂ ಹೋಗ್ಬೋದು, ಈ ಕಡೆಗಾದ್ರೂ ಹೋಗ್ಬೋದು, ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಂತೆ ಭೂಮಿಯ ವೇಗ ಕಡಿಮೆ ಆಗ್ತಾ ಇರುತ್ತೆ. ಪಾಯಿಂಟ್ ಏನಿದೆ 90 ಡಿಗ್ರಿ, ಅಲ್ಲಿ ಶೂನ್ಯ ಆಗಿರುತ್ತೆ, 0 ಸ್ಪೀಡೇ ಇರೋದಿಲ್ಲ ಅಲ್ಲಿ. ಓಕೆ, ನಾನು ಹೇಳಿದ್ದು 1660 ಕಿಲೋಮೀಟರ್ ಸ್ಪೀಡ್ ಅಂತ ಇಲ್ಲಿ. ಓಕೆ, ಸೊ ಸ್ಪೀಡ್ ಜಾಸ್ತಿ ಆದಂತೆ ಏನಾಗುತ್ತೆ, ಅದ್ರ ಮೇಲೆ ಇರುವಂಥ ವಸ್ತುಗಳನ್ನ ಹೊರಗಡೆ ಎಸೆಯೋ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಸಮಭಾಜಕ ವೃತ್ತದ ಬಳಿ ಕೇಂದ್ರ ತ್ಯಾಗಿ ಬಲದಿಂದ ಅದು ಹೊರಗಡೆ ಎಸಿತಾ ಹೋಗುತ್ತೆ ವಾಯುಮಂಡಲನ. ಅದಕ್ಕೆ ತುಂಬ ಎತ್ತರದವರೆಗೂ ಇರುತ್ತೆ ವಾಯುಮಂಡಲ. ಆದರೆ ಇಲ್ಲಿ ಸ್ಪೀಡ್ ಕಡಿಮೆ ಇರೋದ್ರಿಂದ ಜಾಸ್ತಿ ಎಸೆಯೋಕ್ಕಾಗಲ್ಲ ಅದನ್ನು, ಸೆಂಟ್ರಿಪೆಟಲ್ ಫೋರ್ಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಪೋಲ್ಸ್ ಬಳಿ ಹೈಟ್ ಕಡಿಮೆ ಇರುತ್ತೆ, ಇಲ್ಲಿ ಹೈಟ್ ಜಾಸ್ತಿ ಇರುತ್ತೆ. ಓಕೆ, ಸೊ ಹೈಟ್ ಕ್ಲಿಯರ್ ಆಯ್ತಲ್ಲ. ನಾನು ಬರ್ದಿರೋದು ಇಲ್ಲಿ ಅವರೇಜ್ ಹೈಟ್, ಓಕೆ, ಇದನ್ನ NCERT ಕೊಟ್ಟಿರೋ ಅವರೇಜ್ ಹೈಟ್ ಇದೆ. ಓಕೆ, ಬಟ್ ಇದು ಅವರೇಜ್ ಅಷ್ಟೇ, ಧ್ರುವಗಳ ಕಡೆ ಬೇರೆ ಇರುತ್ತೆ, ಈಕ್ವೇಟರ್ ಕಡೆ ಬೇರೆ ಬೇರೆ ರೀತಿ ಇರುತ್ತೆ. ಓಕೆ, ಸೊ ಪರಿವರ್ತನಾ ಮಂಡಲ ಅಂತ ಯಾಕೆ ಕರೀತಾರೆ ಇದನ್ನ? ಟ್ರೋಪೋಸ್ಫಿಯರ್. ಪರಿವರ್ತನಾ ಮಂಡಲ ಅಂದರೆ ನಮಗೆ ವಾಯುಮಂಡಲದಲ್ಲಿ ಏನೇನೆಲ್ಲ ಫಿನೋಮಿನಾ ನೋಡ್ತೀವಲ್ಲ ನಾವು, ಗುಡುಗು, ಮಿಂಚು, ಮಳೆ, ಮೋಡಗಳು ಎಲ್ಲವೂ ಫಾರ್ಮೇಷನ್ ಆಗೋದು ಇದೊಂದೇ ಲೇಯರಲ್ಲಿ. ಇಲ್ಲೇನೂ ಇರೋದಿಲ್ಲ, ಖಾಲಿ ಇರುತ್ತೆಲ್ಲ. ನಾವು ಏನೇನು ನೋಡ್ತೀವಲ್ಲ, ಕಾಮನಬಿಲ್ಲು, ಮೋಡ, ಮಳೆ ಎಲ್ಲವೂ ಕೂಡ, ಗುಡುಗು, ಸಿಡಿಲು ಎಲ್ಲವೂ ಕೂಡ ಕಂಡು ಬರೋದು ಇದೊಂದೇ ಲೇಯರಲ್ಲಿ. ಪರಿವರ್ತನಾ ಅದು 10 ಕಿಲೋಮೀಟರ್ ಅವರೇಜ್, 10 ಕಿಲೋಮೀಟರ್ ಒಳಗಡೆನೆ ಕಂಡು ಬರುತ್ತೆ, ಅಲ್ಲ ಅದ್ರ ಮೇಲ್ಗಡೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಓಕೆ, ಟೆಂಪ್ರೇಚರ್ನ ನೋಡಿದ್ರೆ ನಾವಿಲ್ಲಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ. ಓಕೆ, ಇಲ್ಲಿ ಅವರೇಜ್ ಭೂಮಿಯ ಅವರೇಜ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅರೌಂಡ್ 15 ಅಂತ ಅನ್ಕೊಳ್ಳಿ. ಭೂಮಿಯಿಂದ ಎತ್ತರಕ್ಕೆ ಹೋಗ್ತಾ ಇದ್ದಂತೆ, ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಇದ್ದಂತೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಏನರ್ಥ? ಇಲ್ಲಿ 15 ಇದೆ, ಹಿಂದೆ ಬರ್ತಾ ಇದೆ ನೋಡಿ, ಈ ಕಡೆಗೆ ಬರ್ತಾ ಇದೆ, ಅರ್ಥ ಏನು? ಟೆಂಪ್ರೇಚರ್ ಈ ಕಡೆ ಬಂದರೆ 0 ಆಗುತ್ತಲ್ಲ, ಕಡಿಮೆ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಈ ಹೈಟ್ ತಗೊಂಡ್ರೆ ಎಷ್ಟು ಬರುತ್ತೆ, ಇಲ್ಲಿ ತುಂಬ ಕಡಿಮೆ ಇರುತ್ತಲ್ಲ. ಸೊ ಹಂಗಾಗಿ ಭೂಮಿ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು. ಪರಿವರ್ತನಾ ಮಂಡಲದಲ್ಲಿ ಉಷ್ಣಾಂಶ ಭೂಮಿ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತಿರುತ್ತದೆ ಅಂದರೆ ಕರೆಕ್ಟ್ ಅದು. ಓಕೆ, ಎಷ್ಟು ಕಡಿಮೆ ಆಗುತ್ತೆ? ಪರ್ಟಿಕ್ಯುಲರ್ ಆಗಿ ಎಷ್ಟು ಕಡಿಮೆ ಆಗುತ್ತೆ ಅಂದರೆ 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಪ್ರತಿ ಒಂದು ಕಿಲೋಮೀಟರ್ಗೂ ಕೂಡ ಮೇಲೆ ಹೋಗ್ತಿದ್ದಂಗೆ ಟೆಂಪ್ರೇಚರ್ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ 1 ಕಿಲೋಮೀಟರ್ಗೆ 6.5, ಸೆಕೆಂಡ್ ಕಿಲೋಮೀಟರ್ 6.5, ಥರ್ಡ್ ಕಿಲೋಮೀಟರ್ 6.5, ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೋಗ್ತಾ ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ಮೇಲಕ್ಕೆ ಹೋಗ್ತಾ ಸೊ ಮೈನಸ್ ಇಲ್ಲಿ ಈ ಪಾರ್ಟಲ್ಲಿ ಎಂಡಲ್ಲಿ -80 ಡಿಗ್ರಿ ಸೆಲ್ಸಿಯಸ್ ಇಷ್ಟು ಕಡಿಮೆ ಆಗಿಬಿಡುತ್ತೆ. ಯಾಕೆಂದ್ರೆ ಪ್ರತಿ ಕಿಲೋಮೀಟರ್ 6.5 ಕಡಿಮೆ ಆಗ್ತಿದೆಯಲ್ಲ. ಓಕೆ, ಇದು -80 ಆಗೋದು ಎಲ್ಲಿ ಹೇಳಿ? ಸಮಭಾಜಕ ವೃತ್ತದ ಬಳಿ ಮಾತ್ರ. ಯಾಕಂದ್ರೆ ಇಲ್ಲಿ ಹೈಟ್ ಇರೋದು ಕಡಿಮೆ ಅಲ್ವಾ, ಇಲ್ಲಿ ಧ್ರುವಗಳ ಕಡೆ ಹೈಟ್ ಕಡಿಮೆ ಇರುತ್ತೆ. ಸೊ ಇಲ್ಲಿ 18 ಕಿಲೋಮೀಟರ್ವರೆಗೆ ಇರೋದ್ರಿಂದ ಪ್ರತಿ ಕಿಲೋಮೀಟರ್ಗೂ ನೀವು 6.5 ಡಿಗ್ರಿನ ಕಡಿಮೆ ಮಾಡ್ತಾ ಹೋದ್ರೆ ಎಷ್ಟಾಗುತ್ತೆ? ಸೊ ಟ್ರೋಪೋ ಪಾಸ್ ಬಳಿ ಅಂದರೆ ಪರಿವರ್ತನಾ ಮಂಡಲದ ಕೊನೆಯಲ್ಲಿ -80 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುತ್ತೆ, ಅಷ್ಟು ಕೋಲ್ಡ್ ಇರುತ್ತೆ.
ಓಕೆ. ಸೊ ಇದನ್ನೇನಂತ ಕರಿತೀವಿ, ಪ್ರತಿ 1 ಕಿಲೋಮೀಟರ್ಗೂ 6.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುವಂಥ ಒಂದು ವಿದ್ಯಮಾನವನ್ನು ಏನಂತ ಕರಿತೀವಿ ಅಂದರೆ ಉಷ್ಣಾಂಶದ ಸಾಮಾನ್ಯ ಇಳಿಕೆ. ಈ ಪದ ನೆನ್ಪಿಟ್ಕೊಳ್ಳಿ, ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅಂತ. ಕನ್ನಡದಲ್ಲಿ ಇರೋದು ಇದೊಂದೇ ಪದ. ಇಂಗ್ಲೀಷಲ್ಲಿ 3 ವರ್ಡ್ ಇದೆ ಇದಕ್ಕೆ. ಒಂದು ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್, ಇನ್ನೊಂದು ಸ್ಟ್ಯಾಂಡರ್ಡ್ ಲ್ಯಾಪ್ಸ್ ರೇಟ್. ಓಕೆ, ಈ ರೀತಿ ಬೇರೆ ಬೇರೆ ಹೆಸರಿಂದ ಇಂಗ್ಲೀಷಲ್ಲಿ ಕರೀತಾರೆ. ಬಟ್ ಕನ್ನಡದಲ್ಲಿ ಇರೋದು ಒಂದೇ ಹೆಸರು, ಉಷ್ಣಾಂಶದ ಸಾಮಾನ್ಯ ಇಳಿಕೆ. ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್ ಅಂತ ಕರೆದ್ರು ಒಂದೇ, ಸ್ಟ್ಯಾಂಡರ್ಡ್ ಲ್ಯಾಪ್ಸ್ ರೇಟ್ ಅಂತ ಕರೆದ್ರು ಒಂದೇ. ಓಕೆ, ಎಷ್ಟದು 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. 1 ಕಿಲೋಮೀಟರ್ ಇಷ್ಟ ಆಗುತ್ತೆ. ಓಕೆ, ಆದರೆ ಈ ಥರ ಕಂಡು ಬರೋದು ಇದು ಒಂದೇ ಲೇಯರಲ್ಲಿ ಮಾತ್ರ. ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಉಷ್ಣಾಂಶದ ಸಾಮಾನ್ಯ ಇಳಿಕೆ ಅನ್ನೋದು ಎಲ್ಲ ಲೇಯರಲ್ಲೂ ಕಂಡು ಬರೋದಿಲ್ಲ, ಬರೀ ಟ್ರೋಪೋಸ್ಫಿಯರಲ್ಲಿ ಮಾತ್ರ ಕಂಡು ಬರುವಂಥ ಒಂದು ಫಿನಾಮಿನಾ ಇದು. ಓಕೆ, ಸೊ ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಬರ್ದು ನಿಲ್ಲಿಸಿರೋದು ಇದನ್ನು. ಓಕೆ, ಸೊ ಇದು ಫಸ್ಟ್ ಲೇಯರ್ ಪರಿವರ್ತನಾ ಮಂಡಲ, ಟ್ರೋಪೋಸ್ಫಿಯರ್ ಅಂತ ಕರಿತೀವಿ ಇದನ್ನ. ಟ್ರೋಪೋಸ್ಫಿಯರ್ ಭೂಮಿಯಿಂದ ಹೋಗ್ತಿದ್ದಂಗೆ ಫಸ್ಟ್ ವಲಯ ಯಾವುದು ಅಂದರೆ ಟ್ರೋಪೋಸ್ಫಿಯರ್. ಅದರ ಅವರೇಜ್ ಹೈಟ್ 10 ಕಿಲೋಮೀಟರ್. ಅದರ ಮೇಲ್ಗಡೆ ಟಾಪಲ್ಲಿ -80 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ, ಅಷ್ಟು ಕೋಲ್ಡ್ ಇರುತ್ತೆ. ಓಕೆ, ನಾರ್ಮಲ್ ಲ್ಯಾಪ್ಸ್ ರೇಟ್ ಎಷ್ಟಿರುತ್ತೆ, 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಇದು ಕಂಡು ಬರೋದು ಬರೀ ಟ್ರೋಪೋಸ್ಫಿಯರಲ್ಲಿ ಮಾತ್ರವೇ. ಓಕೆ, ಇದು ಫಸ್ಟ್ ಲೇಯರ್. ಈಗ ಸೆಕೆಂಡ್ ಲೇಯರ್ ನೋಡೋಣ. ಸೆಕೆಂಡ್ ಲೇಯರ್, ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ಗೂ ನಡುವೆ ಒಂದು ಪಾಸ್ ಕಂಡು ಬರುತ್ತೆ ನಮಗೆ. ಪಾಸ್ ಅಂದ್ರೆ ಏನಿಲ್ಲ, ಈ ಲೇಯರ್ಗಳನ್ನ ಟೆಂಪ್ರೇಚರ್ ಮತ್ತು ಪ್ರೆಷರ್ ಇವುಗಳ ಆಧಾರದ ಮೇಲೆ ಡಿವೈಡ್ ಮಾಡಿರುವಂಥದ್ದು. ಓಕೆ, ಸೊ ಈ ಸೆಕೆಂಡ್ ಲೇಯರ್ಗೂ ಫಸ್ಟ್ ಲೇಯರ್ಗೂ ಮಧ್ಯದಲ್ಲಿ ಒಂದು ಪಾಸ್ ಸಿಗುತ್ತೆ. ಇಲ್ಲಿ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗೋದಿಲ್ಲ, ಆಲ್ಮೋಸ್ಟ್ ಅವರೇಜ್ ಇರುತ್ತೆ. ಓಕೆ, ಅದಕ್ಕೆ ಇದನ್ನ ಆ ವಲಯಕ್ಕೂ ಸೇರಿಸಲ್ಲ, ಈ ವಲಯಕ್ಕೂ ಸೇರಿಸಲ್ಲ, ಒಂದು ಬಫರ್ ಝೋನ್ ಥರ ಇರುತ್ತೆ. ಅದನ್ನು ಪಾಸ್ ಅಂತ ಕರೀತಾರೆ, ವಿರಾಮ. ಓಕೆ, ಸೊ ಇದನ್ನ ಪರಿವರ್ತನಾ ವಿರಾಮ ಅಂತ ಕರೀತಾರೆ. ಪರಿವರ್ತನಾ ವಿರಾಮ, ಟ್ರೋಪೋಪಾಸ್ ಅಂತ ಕರೀತಾರೆ. ಇದೇನಿಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಓಕೆ, ಈ ಲೇಯರ್ಗೂ ಸೆಕೆಂಡ್ ಲೇಯರ್ಗೂ ಫಸ್ಟ್ ಲೇಯರ್ಗೂ ಡಿವೈಡ್ ಮಾಡುವಂಥ ಒಂದು ವಲಯ, ಒಂಥರ ಬಫರ್ ಝೋನ್ ಇದ್ದಂಗೆ. ಓಕೆ, ಸೊ ಇದು ಬಿಟ್ಟರೆ ಸೆಕೆಂಡ್ ಝೋನ್ ನಮ್ಗೆ ಸಿಗೋದು ನೋಡಿ, ಸೆಕೆಂಡ್ ಲೇಯರ್ ಬರ್ತಿದ್ದಂಗೆ ಇದು ಟ್ರೋಪೋಸ್ಫಿಯರ್, ಇದು ಸ್ಟ್ರಾಟೋಸ್ಫಿಯರ್. ಅಂದರೆ ಇದು ಸಮ ಉಷ್ಣ ಮಂಡಲ, ಸಮ ಉಷ್ಣ ಮಂಡಲ, ಸಮೋಷ್ಣ ಮಂಡಲ ಅಂತ ಕರಿತೀವಿ. ಸಮೋಷ್ಣ ಮಂಡಲ ಅಂತ ಯಾಕೆ ಕರೀತಾರೆ ನೋಡಿ, ಇಲ್ಲಿ ಟೆಂಪ್ರೇಚರ್ ಯಾವ ರೀತಿ ಆಗುತ್ತೆ ಅಂತ. ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲೇನು ಹೇಳಿದೆ, ಹಿಂದೆ ಬರ್ತಾ ಇದೆ, ಹಿಂದೆ ಬರ್ತಿದೆ ಅಂದ್ರೆ ಏನರ್ಥ, ಕಡಿಮೆ ಆಗ್ತಿದೆ ಟೆಂಪ್ರೇಚರ್ ಅಂತ ಅರ್ಥ. ಬಟ್ ಇಲ್ಲೇನಾಗ್ತಿದೆ, ಸ್ವಲ್ಪ ಪಾಸಿಟಿವ್ ಪೇಸಲ್ಲಿ ಇದೆ. ಓಕೆ, ರೈಟ್ ಸೈಡ್ಗೆ ಇದೆ ಅಂದ್ರೆ ಪಾಸಿಟಿವ್ ಪೇಸ್, ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಈ ಕಡೆ ಟೆಂಪ್ರೇಚರ್ ಪ್ಲಸ್ ಆಗುತ್ತಲ್ಲ, ಸೊ ಸ್ವಲ್ಪ ಹೋಗಿದ್ರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಅಂದ್ರೆ ಇಲ್ಲಿ ತುಂಬಾ ಜಾಸ್ತಿ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ, ಆಲ್ಮೋಸ್ಟ್ ಅರೌಂಡ್ ಈಕ್ವಲ್ ಆಗಿರುತ್ತೆ, ಸಮವಾಗಿ. ಅದಕ್ಕೆ ಇದನ್ನ ಸಮೋಷ್ಣ ಮಂಡಲ, ಸಮ ಉಷ್ಣ ಮಂಡಲ ಅಂತ ಕರೆಯೋದು. ಓಕೆ, ಇದರ ಅವರೇಜ್ ಹೈಟ್ ಎಷ್ಟಿದೆ ಅಂತಂದ್ರೆ 50 ಕಿಲೋಮೀಟರ್ಸ್ ವರೆಗೂ ಇರುತ್ತೆ. 50 ಕಿಲೋಮೀಟರ್ಸ್ ಅವರೇಜ್ ಹೈಟ್ ಇರೋ. ನಾನು ಹೇಳಿದ್ದೀನಿ ಅವಾಗಲೇ, ಈ ಕಡೆ ಪೋಲ್ ಕಡೆ ಮತ್ತೆ ಈಕ್ವೇಟರ್ ಕಡೆ ವೇರಿಯೇಷನ್ ಇರುತ್ತೆ ಅಂತ. ಓಕೆ, ಇದು ಅವರೇಜ್ ಹೈಟು 50 ಕಿಲೋಮೀಟರ್ಸ್. ಯಾವುದ್ರದ್ದು, ಸಮೋಷ್ಣ ಮಂಡಲ, ಸಮೋಷ್ಣ ಮಂಡಲ. ಓಕೆ, ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ ಇದನ್ನ. ಓಕೆ, ಇಲ್ಲಿ ಏನಕ್ಕೆ ಜಾಸ್ತಿ ಆಗಬೇಕು ಟೆಂಪ್ರೇಚರ್, ಇಲ್ಲಿ ಕಡಿಮೆ ಆಯ್ತಾ ಬಂತು ಟೆಂಪ್ರೇಚರ್. ಯಾಕೆಂದರೆ ಗ್ಯಾಸಸ್ ಏನಿರುತ್ತಲ್ಲ, ಗ್ಯಾಸಸ್ ಮೇಲೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಗ್ಯಾಸಸ್ ಯಾವಾಗ ಕಡಿಮೆ ಆಗುತ್ತೋ ಟೆಂಪ್ರೇಚರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಟೆಂಪ್ರೇಚರ್ ಹೀರ್ಕೊಳ್ಳೋಕ್ಕೆ ಅಲ್ಲಿ ಗಾಳಿ ಇರೋದಿಲ್ವಲ್ಲ, ಏರ್, ಅದಕ್ಕೋಸ್ಕರ. ಬಟ್ ಇಲ್ಲೇ ಜಾಸ್ತಿ ಆಗುತ್ತೆ, ಜನರಲಿ ಕಡಿಮೆ ಆಗಬೇಕು ಮೇಲ್ಗೆ ಹೋಗ್ತಾ, ಪ್ರತಿ ಕಿಲೋಮೀಟರ್ 6.5 ಡಿಗ್ರಿ ಸೆಲ್ಸಿಯಸ್. ಬಟ್ ಇಲ್ಲಿ ಜಾಸ್ತಿ ಆಗ್ತಿದೆ. ಜಾಸ್ತಿ ಅಂದರೆ ಅವರೇಜ್ ಈಕ್ವಲ್ ಆಗಿರುತ್ತೆ, ಕಡಿಮೆ ಆಗಲ್ಲ. ಯಾಕೆ ಕಡಿಮೆ ಆಗಲ್ಲ ಅಂದರೆ ಇಲ್ಲೊಂದು ಫಿನಾಮಿನಾ ನಡೆಯುತ್ತೆ, ವೆರಿ ಇಂಪಾರ್ಟೆಂಟ್ ಫಿನಾಮಿನಾ, ಓಝೋನ್ ಅಂತ. ಓಝೋನ್ ಅಂತ ಕೇಳಿದ್ರಲ್ಲ, ಓಝೋನ್ ಅನ್ನೋದು ಇಲ್ಲಿರುತ್ತೆ. ಓಝೋನ್ ಅಂದ್ರೆ O2 ಅಂತ ಅಷ್ಟೇ, ಬೇರೆ ಏನಿಲ್ಲ. ಓಝೋನ್ ಅಂದ್ರೆ O3. ಆಕ್ಸಿಜನ್ ಅಣುಗಳು 3 ಇರ್ತವೆ. 3 ಅಣುಗಳು ಇದ್ರೆ ಅದನ್ನ ಓಝೋನ್ ಅಂತ ಕರಿತೀವಿ. ಒಂದ್ ವೇಳೆ 2 ಇತ್ತು ಅಂದ್ರೆ O2 ಅಂದ್ರೆ ಅದು ಆಕ್ಸಿಜನ್, ನಾವು ಉಸಿರಾಡುವಂತ ಆಕ್ಸಿಜನ್ ಇದು. ಓಕೆ, O2 ಇದ್ರೆ ಉಸಿರಾಡುವಂತ ಆಕ್ಸಿಜನ್. O3 ಇದೆ ಅಂತಂದ್ರೆ 3 ಅಣುಗಳಿದೆ ಅಂದ್ರೆ ಅದನ್ನ ಓಝೋನ್ ಅಂತ ಕರಿತೀವಿ, ಓಝೋನ್. ಓಕೆ, ಇದನ್ನ ಓಝೋನೋಸ್ಫಿಯರ್ ಅಂತಾನೂ ಕರೀತಾರೆ. ಯಾಕೆ, ಸಮೋಷ್ಣ ಮಂಡಲದ ಒಳಗಡೆನೆ ಓಝೋನ್ ಲೇಯರ್ ಕಂಡು ಬರುತ್ತೆ.
ಲೇಯರ್ ಓಝೋನ್ ಲೇಯರ್ ಕಂಡು ಬರುತ್ತೆ. ಅದಕ್ಕೋಸ್ಕರ ಇದನ್ನು ಓಝೋನೋಸ್ಫಿಯರ್ ಅಂತ ಕರೀತಾರೆ, ಕೀಮೋಸ್ಫಿಯರ್ ಅಂತ ಕರೀತಾರೆ. ಓಕೆ, ಸೊ ಈ ಓಝೋನ್ ಏನು ಮಾಡುತ್ತೆ? ಓಝೋನ್ ವೆರಿ ಇಂಪಾರ್ಟೆಂಟ್. ಇಡೀ ಭೂಮಿ ಮೇಲಿರೋ ಜೀವರಾಶಿನ ರಕ್ಷಣೆ ಮಾಡಿರೋದು ಈ ಓಝೋನ್. ಹೆಂಗ್ ರಕ್ಷಣೆ ಮಾಡುತ್ತೆ ಇದು? ಸೂರ್ಯನಿಂದ ಬರುವಂತ ಅಲ್ಟ್ರಾ ವೈಲೆಟ್ ರೈಸ್ ಏನಿರ್ತಾವಲ್ಲ, ನೇರಳಾತೀತ ಕಿರಣಗಳು, ಅದನ್ನ ಇದು ಹೀರ್ಕೊಂಡ್ಬಿಡುತ್ತೆ ಓಝೋನೋಸ್ಫಿಯರ್. ಅದನ್ನ ಹೀರ್ಕೊಂಡು ಭೂಮಿ ಮೇಲೆ ಬರೋದಕ್ಕೆ ಬಿಡೋದಿಲ್ಲ ಅದನ್ನ. ಓಕೆ, ಸೊ ಅದೇ ಇದು ಮಾಡೋ ಕೆಲಸ ಓಝೋನೋಸ್ಫಿಯರ್. ಓಕೆ, ಓಝೋನೋಸ್ಫಿಯರ್ಗೂ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೂ ಸಂಬಂಧ ಏನು? ಸಂಬಂಧ ಇದೆ. ಯಾವ ಥರ ಇದೆ? ಇಲ್ಲೇನಾಗುತ್ತೆ, ಜನರಲಿ ಆಕ್ಸಿಜನ್ ಎಷ್ಟಿರುತ್ತೆ? O2 ಇರುತ್ತಲ್ಲ, ಈ ಲೇಯರಲ್ಲಿ ಏನಿರುತ್ತೆ O2 ಏನಾಗುತ್ತೆ O3 ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗುವಂಥದ್ದು. ಜನರಲಿ ಗಾಳಿ ಇರೋದು O2 ಇರುತ್ತೆ ಆಕ್ಸಿಜನ್, ಅದು O3 ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. O2 ಪ್ಲಸ್ O1 ಅಥವಾ O1 O3 ಈ ಥರ ಕನ್ವರ್ಟ್ ಆಗ್ತಿರುತ್ತೆ ಎಲ್ಲ. ಓಕೆ, ಜೊತೆಗೆ ಇನ್ನೊಂದು ಏನಾಗುತ್ತೆ ಇಲ್ಲಿ ಬಿಸಿ ಆಗಲಿಕ್ಕೆ ಕಾರಣ, ನಾವು ಮನೆಗಳಲ್ಲಿ ರೆಫ್ರಿಜರೇಟರ್ನ ಬಳಸ್ತೀವಲ್ಲ, ಈ ರೆಫ್ರಿಜರೇಟರ್ಸಿಂದ ಒಂದು ಗ್ಯಾಸು ಪ್ರೊಡ್ಯೂಸ್ ಆಗುತ್ತೆ. ಯಾವುದು? CFC ಅನ್ನೋ ಒಂದು ಗ್ಯಾಸ್. CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ. ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋದು ರೆಫ್ರಿಜರೇಟರ್ಸಿಂದ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿ ಮೇಲೋದಾಗ ಏನಾಗುತ್ತೆ, ಇದು ನೇರವಾಗಿ ಏನು ತೊಂದರೆ ಮಾಡಲ್ಲ ಓಝೋನ್ಗೆ. ಇದೆಯಲ್ಲ, ಈ ಓಝೋನ್ಗೆ ನೇರವಾಗಿ ಇದು ತೊಂದರೆ ಮಾಡಲ್ಲ. ಯಾವಾಗ ತೊಂದರೆ ಮಾಡುತ್ತೆ ಅಂದರೆ, ಈ CFC ಮೇಲೋದಾಗ ಈ CFC ಮೇಲೆ ಸೂರ್ಯನ ಅಲ್ಟ್ರಾ ವೈಲೆಟ್ ರೇಸ್ ಬೀಳುತ್ತೆ ನೋಡಿ. ಆ ರೇಸ್ ಬಿದ್ದಾಗ ಏನಾಗುತ್ತೆ, ಇದು ಒಡೆದೋಗುತ್ತೆ. ಒಡೆದೋಗಿ ಈ ಕ್ಲೋರಿನ್ ಅನ್ನೋದು ಆಚೆ ಬರುತ್ತೆ. ಈ ಕ್ಲೋರಿನ್ ಓಝೋನ್ಗೆ ತೊಂದರೆ ಕೊಡುತ್ತೆ. ಯಾವ ರೀತಿ ತೊಂದರೆ ಕೊಡುತ್ತೆ? ಈ ಕ್ಲೋರಿನ್ ಪಾರ್ಟಿಕಲ್ ಏನಿದೆಯಲ್ಲ, ಇದು ಒಂದು ಪಾರ್ಟಿಕಲ್ 1,00,000 ಓಝೋನ್ ಅಣುಗಳನ್ನ ಒಡೆದಾಕುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಕ್ಲೋರಿನ್ ಹೆಂಗ್ ಬಂತು? CFC ಇಂದ, ಭೂಮಿಯಿಂದ ಹೋದಂತ CFC ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ನೇರಳಾತೀತ ಕಿರಣಗಳು ಬಿದ್ದಾಗ ಒಡೆದೋಯ್ತಿತ್ತು. ಅದರಲ್ಲಿ ಕ್ಲೋರಿನ್ ಆಚೆ ಬಂತು. ಈ ಒಂದು ಕ್ಲೋರಿನ್ ಅಣು ಏನಿದೆಯಲ್ಲ, ಇದು ಒಂದು ಕ್ಲೋರಿನ್ ಅಣು 1,00,000 ಓಝೋನ್ ಅಣುಗಳನ್ನ ಒಡೆದಾಕುವಂತ ಶಕ್ತಿಯನ್ನ ಹೊಂದಿರುತ್ತೆ. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಓಝೋನ್ ಫಾರ್ಮೇಶನ್ ಆಗ್ತಿದೆ, ನೈಸರ್ಗಿಕವಾಗಿ ಆಗ್ತಿದೆ. ಬಟ್ ಈ ಕ್ಲೋರಿನ್ ಅಣು ಭೂಮಿಯಿಂದ ಹೋಗಿ ಇದನ್ನ ಒಡೆದಾಕ್ತಾ ಇರುತ್ತೆ. ಹೊಡೆದಾಕಿ ಏನ್ ಡಿವೈಡ್ ಮಾಡುತ್ತೆ? O2 ಮತ್ತೆ O1 ಈ ತರ ಡಿವೈಡ್ ಮಾಡ್ಬಿಡುತ್ತೆ. ಓಕೆ, ಸೊ ನ್ಯಾಚುರಲ್ ಆಗಿ ಮತ್ತೆ ಅದು ಕೂಡ್ಕೊಳ್ಳುತ್ತೆ, O3 ಆಗುತ್ತೆ. ಇದು ಕ್ಲೋರಿನ್ ಮತ್ತೆ ಹೊಡೆದಾಗುತ್ತೆ. ಸೊ ಇದು ಕಂಟಿನ್ಯೂ ಆಗಿ ಫಿನಾಮಿನಾ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಟೆಂಪರೇಚರ್ ಜನರೇಟ್ ಆಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಟೆಂಪರೇಚರ್ ಇರುತ್ತೆ. ಗೊತ್ತಾದ್ರೆ ಟೆಂಪರೇಚರ್ ಏನಕ್ಕೆ ಇರುತ್ತೆ ಅಂತ ಇಲ್ಲಿ. ಓಕೆ, ಇಲ್ಲಿ O3 O2 ಮತ್ತೆ ಫಾರ್ಮೇಶನ್ ಆಗ್ತಾ ಇರುತ್ತೆ ಯಾವಾಗಲೂ, ಅದರಿಂದ ಹೀಟ್ ಜನರೇಟ್ ಆಗೋದು. ಓಕೆ, ಅದಕ್ಕೋಸ್ಕರ ಇದನ್ನ ಸಮೋಷ್ಣ ಮಂಡಲ. ಇಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆನೂ ಆಗೋದಿಲ್ಲ, ತುಂಬಾ ಜಾಸ್ತಿನೂ ಆಗೋದಿಲ್ಲ, ಈಕ್ವಲ್ ಆಗಿರುತ್ತೆ ಅವರೇಜ್. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಸಮೋಷ್ಣ ಮಂಡಲ ಕರೆಯೋದು. ಓಕೆ, ಹೀಟ್ ಏನಕ್ಕೆ ಅಂತ ಗೊತ್ತಾಯ್ತು, ಹೈಟ್ ಗೊತ್ತಾಯ್ತು. ಮತ್ತೆ ಇನ್ನೊಂದೇನು ಗೊತ್ತಾಗಬೇಕಂದ್ರೆ ಇಲ್ಲಿ ಏನೇನಿರುತ್ತೆ ಅಂತ, ಈ ಮಂಡಲದಲ್ಲಿ ಇಲ್ಲಿ ಏನೂ ಇರೋದಿಲ್ಲ, ಫುಲ್ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಹೇಳಿದ್ರೆ ಎಲ್ಲ ಹೇಳಿದೆ, ಇಲ್ಲೇನಿರುತ್ತೆ, ಮೋಡಗಳಿರುತ್ತೆ, ಮಳೆ ಆಗುತ್ತೆ, ಗುಡುಗು ಮಿಂಚು ಕಾಮನಬಿಲ್ಲು ಎಲ್ಲ ಕಂಡು ಬರುತ್ತೆ ಇಲ್ಲಿ. ಬಟ್ ಇಲ್ಲಿ ಏನೂ ಕಂಡು ಬರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಯಾವುದೇ ಡಸ್ಟ್ ಪಾರ್ಟಿಕಲ್ ಕೂಡ ಸಪ್ಲೈ ಆಗೋದಿಲ್ಲ, ಅಲ್ಲಿವರೆಗೂ ಮೇಲ್ಕಡೆಗೆ ಹೋಗೋಕ್ಕಾಗಲ್ಲ, ಮತ್ತೆ ಯಾವುದೇ ತೇವಾಂಶ ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಕ್ಲಿಯರ್ ಆಗಿರುತ್ತೆ. ಯುದ್ಧ ವಿಮಾನಗಳೆಲ್ಲ ಓಡಾಡೋದು ಇಲ್ಲೇನೆ. ಅದಕ್ಕೆ ತುಂಬಾ ದೂರ ಕಿಲೋಮೀಟರ್ವರೆಗೂ ವಿಷನ್ ಬೇಕಾಗಿರುತ್ತೆ ನೋಡೋದಕ್ಕೆ, ಕ್ಲಿಯರ್ ಆಗಿರ್ಬೇಕು, ಸ್ಕೈ ಸ್ಪೀಡ್ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಎಲ್ಲ ಯುದ್ಧ ವಿಮಾನಗಳು ಇಲ್ಲಿ ಓಡಾಡ್ತವೆ. ಬಟ್ ಇಲ್ಲಿ ಏನಪ್ಪ ಇರುತ್ತೆ ಅಂದ್ರೆ, ಸಮ್ಟೈಮ್ಸ್ ಈ ಸಿರಿಸ್ ಕ್ಲೌಡ್ಸ್ ಅಂತ ಬರುತ್ತೆ. ಈ ಕ್ಲೌಡ್ಸ್ ಅಲ್ಲಿ ಬೇರೆ ಬೇರೆ ರೀತಿ ಕ್ಲೌಡ್ಸ್ ಎಲ್ಲ ಇದೆ. ಅದರಲ್ಲಿ ಒಂದು ಕ್ಲೌಡ್ಸ್ ಸಿರಿಸ್ ಕ್ಲೌಡ್ಸ್, ಇದು ತುಂಬಾ ಉನ್ನತವಾದ ಮಟ್ಟದಲ್ಲಿ ಫಾರ್ಮೇಶನ್ ಆಗುವಂತ ಕ್ಲೌಡ್ಸ್. ಇದು ಕೆಲವೊಂದು ಕಡೆ ಕಂಡು ಬರುತ್ತೆ. ಯಾಕೆ ಕಂಡು ಬರುತ್ತೆ ಅಂದ್ರೆ, ನಾನು ಹೇಳಿದ್ದೆ ಸಂಭಾಜಕ ವೃತ್ತದ ಬಳಿ ಈ ಟ್ರೋಪೋಸ್ಫಿಯರ್ ಹೈಟ್ 18 ಕಿಲೋಮೀಟರ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲೇನಾಗುತ್ತೆ, ಯಾಕೆ ಹೀಟ್ ಜಾಸ್ತಿ ಇರುತ್ತೆ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಸಮಭಾಜಕ ವೃತ್ತದ ಬಳಿ ಸೂರ್ಯನ ನೇರವಾದ ಕಿರಣ ಬೀಳೋದ್ರಿಂದ ಅಲ್ಲಿ ಪ್ರಚಲನ ಪ್ರವಾಹಗಳು ಉಂಟಾಗಿ, ಅಂದ್ರೆ ಗಾಳಿ ಉಷ್ಣಾಂಶ ಜಾಸ್ತಿಯಾಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಗಾಳಿ ಮೇಲೆ ಹೋಗೋದಕ್ಕೆ ಶುರುವಾಗುತ್ತೆ ತನ್ನ ತೂಕವನ್ನು ಕಳ್ಕೊಂಡು. ಅದೊಂದೊಂದ್ಸರಿ ತುಂಬಾ ಟೆಂಪರೇಚರ್ ಜಾಸ್ತಿ ಆಗಿಬಿಟ್ಟಾಗ ತುಂಬಾ ಎತ್ತರದವರೆಗೂ ಹೊಟ್ಟೋಗುತ್ತೆ. ಓಕೆ, ಸೊ ಆ ಥರ ಹೋದಾಗ ಅಲ್ಲಿ ನೀರಾವಿನ ಎಳ್ಕೊಂಡು ಹೋಗೋದ್ರಿಂದ ಸಮಟೈಮ್ಸ್ ಕೆಲವೊಂದು ಕಡೆ ಸಮಭಾಜಕ ವೃತ್ತದ ಬಳಿ ಇಲ್ಲೂ ಕೂಡ ನ್ಯಾಕ್ರಿಯಸ್ ಕ್ಲೌಡ್ಸ್ ಫಾರ್ಮೇಶನ್ ಆಗುತ್ತೆ. ಸರಿ, ಅದು ಸಿರಿಸ್ ಕ್ಲೌಡ್ಸ್. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ, ಅದು ಈಕ್ವೆಟೋರಿಯಲ್ ರೀಜನ್ ಅಲ್ಲಿ ಮಾತ್ರ, ಬೇರೆ ಕಡೆ ಆಗೋದಿಲ್ಲ. ಈ ಸಿರಿಸ್ ಕ್ಲೌಡ್ಸ್ ಇದನ್ನ ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಇಲ್ಲಿ. ಸಿರಿಸ್ ಕ್ಲೌಡ್ಸ್ ಕಂಡು ಬರುತ್ತೆ, ಅದು ಬಿಟ್ಟರೆ ಏನು ಇರೋದಿಲ್ಲ ಇಲ್ಲಿ. ಓಕೆ, ಸೊ ಇದು ಸೆಕೆಂಡ್ ಲೇಯರ್ ಸಮೋಷ್ಣ ಮಂಡಲ.
ಸ್ಟ್ರಾಟೋಸ್ಫಿಯರ್. ಓಕೆ, ಇದು ಬಿಟ್ಟರೆ ನೆಕ್ಸ್ಟ್ ಲೇಯರ್ ನೋಡೋಣ ನಾವು. ನೆಕ್ಸ್ಟ್ ಲೇಯರ್ಗೆ ಹೋಗೋದಕ್ಕೆ ಮುಂಚೆ ಥರ್ಡ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ನ ಡಿವೈಡ್ ಮಾಡೋಕ್ಕೆ ಸೇಮ್ ಇದೇ ಥರ ಒಂದು ಪಾಸ್ ಬರುತ್ತೆ. ಪಾಸ್ ಇದನ್ನ ಪರಿವರ್ತನಾ ಮಂಡಲದ ಮೇಲಿರೋದ್ರಿಂದ ಪರಿವರ್ತನಾ ವಿರಾಮ ಅಂತ ಕರಿತೀವಿ. ಇದು ಸಮೋಷ್ಣ ಮಂಡಲದ ಮೇಲಿರೋದ್ರಿಂದ ಸಮೋಷ್ಣ ವಿರಾಮ ಅಂತ ಕರಿತೀವಿ ಅಷ್ಟೇ. ಸಮೋಷ್ಣ ವಿರಾಮ, ಸ್ಟ್ರಾಟೋಪಾಸ್. ಓಕೆ, ಇಲ್ಲೇನು ವೇರಿಯೇಷನ್ ಆಗೋದಿಲ್ಲ ಟೆಂಪರೇಚರ್, ಆಲ್ಮೋಸ್ಟ್ ಸ್ವಲ್ಪ ಭಾಗ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಇದನ್ನು ಡಿವೈಡ್ ಮಾಡಿ ಇದು ಬಫರ್ ಝೋನ್ ಥರ ಆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಲೇಯರ್ ನೋಡಿ, ವೆರಿ ಇಂಪಾರ್ಟೆಂಟ್. ಟೆಂಪರೇಚರ್ ಏನಾಗುತ್ತೆ ಅಂತ ತುಂಬ ಕಡಿಮೆ ಆಗಿಬಿಡುತ್ತೆ ಟೆಂಪರೇಚರ್. ನೋಡಿ ಎಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ಇದು ಇಷ್ಟೇ ಬಂದಿತ್ತಲ್ಲ, ಇದು ಫುಲ್ ಹಿಂದೆ ಬಂದ್ಬಿಟ್ಟಿದೆ. ಅದರ ಅರ್ಥ ಏನು ನಿಮಗೆ ಗೊತ್ತಾಗುತ್ತೆ, ಟೆಂಪರೇಚರ್ ಇಲ್ಲಿಗಿಂತ ಇಲ್ಲಿ ಕಡಿಮೆ ಇರುತ್ತೆ ಅಂತ. ಟೆಂಪರೇಚರ್ ನೋಡಿ ಇಲ್ಲಿವರೆಗೂ ನಿಲ್ಸಿದ್ದೀನಿ, ಇಲ್ಲಿ ಇದೇ 80 ಕಿಲೋಮೀಟರ್ ಇದೆ ಮೈನಸ್ ಅಂತಂದ್ರೆ, ಇದು ಇನ್ನೂ ಹಿಂದೆ ಬಂದಿದೆ. ಹಿಂದೆ ಏನು ಇನ್ನೂ ಮೈನಸ್ ಆಗ್ತಾ ಹೋಗ್ಬೇಕು. ಎಷ್ಟಿದೆ ಗೊತ್ತಾ, ಇಲ್ಲಿ -100 ಕಿಲೋಮೀಟರ್ ಇರುತ್ತೆ, -100 ಡಿಗ್ರಿ ಸೆಲ್ಸಿಯಸ್. ಇದನ್ನ ಏನಂತ ಕರಿತೀವಿ ನಾವು ಇದನ್ನ? ಇದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್ ಅಂತ ಇದ್ರೆ ಹೆಸರು. ಮಧ್ಯಂತರ ಮಂಡಲ, ಮಧ್ಯಂತರ ಮಂಡಲ. ಮೆಸೋಸ್ಫಿಯರ್ ಇದರ ಉನ್ನತ ಭಾಗದಲ್ಲಿ ಮೆಸೋಪಾಸ್ ಬಳಿ, ಮೆಸೋಪಾಸ್ ಅಂದ್ರೆ ಇದ್ರ ಮೇಲೆ ಬರುವಂತದ್ದು, ಸೇಮ್ ಇದ್ರ ತರ ಈ ಜಾಗದಲ್ಲಿ -100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಟೆಂಪರೇಚರ್. ಅಷ್ಟು ಕೋಲ್ಡ್ ಇರುತ್ತೆ. ಈ ಲೇಯರ್ ಇದೆಯಲ್ಲ, ಅಟ್ಮಾಸ್ಫಿಯರಿಕ್ ಲೇಯರ್ಸ್ಗಳಲ್ಲಿ ಅತ್ಯಂತ ಶೀತವನ್ನ ಹೊಂದಿರುವಂತಹ ವಲಯ ಯಾವುದು ಅಂದ್ರೆ ಅದಿದೆ ಮಧ್ಯಂತರ ಮಂಡಲ. ಕೋಲ್ಡೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಅಂದ್ರೆ ಇದು ಮೆಸೋಸ್ಫಿಯರ್. -100 ಡಿಗ್ರಿ, ಇಲ್ಲಿ ಹೇಳಿದ್ರೆ ನಿಮಗೆ -80 ಡಿಗ್ರಿ ಇರುತ್ತೆ ಅಂತ, ಬಟ್ ಇಲ್ಲಿ ಎಷ್ಟಿದೆ -100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಓಕೆ, ಯಾಕೆಂದ್ರೆ ಇಲ್ಲಿ ಜಾಸ್ತಿ ಆಗೋದಕ್ಕೆ ಇಲ್ಲಿ ಯಾವುದೇ ಫಿನಾಮಿನಾ ನಡೆಯೋದಿಲ್ಲ. ಸೊ ಹಾಗಾಗಿ ಟೆಂಪರೇಚರ್, ಯಾಕೆಂದ್ರೆ ಗಾಳಿ ಹಣ್ಣು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ. ಓಕೆ, ಗ್ಯಾಸಸ್ ಯಾವುದೇ ಇರೋದಿಲ್ಲ, ಹಂಗಾಗಿ ಟೆಂಪರೇಚರ್ ತುಂಬಾ ಲೋ ಆಗಿಬಿಡುತ್ತೆ. ಓಕೆ, ಇದರ ಅವರೇಜ್ ಹೈಟ್ ಎಷ್ಟಿರುತ್ತೆ? 80 ಕಿಲೋಮೀಟರ್ಸ್ ಇರುತ್ತೆ. ಅವರೇಜ್ ಹೈಟ್ ಅಷ್ಟೇ, ಇದು ಸ್ಪೆಸಿಫಿಕ್ ಹೈಟ್ ಅಲ್ಲ. ಓಕೆ, ಇಲ್ಲೇನು ಕಂಡು ಬರುತ್ತಪ್ಪ ಅಂತಂದ್ರೆ ಮೆಸೋಸ್ಫಿಯರ್ ಅಲ್ಲಿ. ಸೊ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇರ್ತೀವಿ, ಸಮ್ಟೈಮ್ಸ್ ಆಕಾಶವನ್ನು ನೋಡಿದಾಗ ನಕ್ಷತ್ರ ಬೀಳ್ತಾ ಇರೋ ಥರ ಕಾಣುತ್ತೆ. ಒಂದೊಂದ್ಸರಿ ರಾತ್ರಿ ಟೈಮಲ್ಲಿ ನಕ್ಷತ್ರ ಉದ್ದಗೆ ಬೀಳ್ತಾ ಬಂದು ಹಂಗೆ ಪ್ರಜ್ವಲಿಸ್ಕೊಂಡು ಬಂದು ಮಾಯ ಆಗಿಬಿಡ್ತಾ ಇರ್ತದೆ. ಅದನ್ನ ನಾವೇನಂತ ನಕ್ಷತ್ರ ಬೀಳ್ತಾ ಇರೋದು ಅಂತ ಕರಿತೀವಿ. ಅದು ನಕ್ಷತ್ರ ಬೀಳ್ತಿರೋದಲ್ಲ, ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ಸ್ ಏನಾಗುತ್ತೆ ಯಾವಾಗಲೂ ಸುತ್ತಾ ಇರ್ತವೆ. ಓಕೆ, ಅದು ಕೆಲವೊಂದ್ಸರಿ ಭೂಮಿಯ ಗುರುತ್ವಾಕರ್ಷಣೆ ಜಾಸ್ತಿಯಾಗಿ ಭೂಮಿ ಕಡೆ ಸೆಳೆಯಲ್ಪಟ್ಟಾಗ ಭೂಮಿ ಕಡೆಗೆ ಬರ್ತಾ ಇರ್ತವೆ, ಭೂಮಿಗೆ ಬಂದು ಬೀಳೋದಕ್ಕೆ. ಓಕೆ, ಆ ಬರುವಂತ ಅವು ಲಕ್ಷಾಂತರ ಸ್ಪೀಡಲ್ಲಿ ಬರ್ತಾ ಇರ್ತವೆ, ಯಾಕೆಂದ್ರೆ ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಓಕೆ, ಲಕ್ಷಾಂತರ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಸೊ ಅಂತ ಬರುವಂಥ ಸಂದರ್ಭದಲ್ಲಿ ಈ ಲೇಯರ್ ಬರ್ತಿದ್ದಂಗೆ ಈ ಲೇಯರಲ್ಲಿ ಸ್ವಲ್ಪ ಮಾತ್ರ ಆಕ್ಸಿಜನ್ ಇರುತ್ತೆ, ಸ್ವಲ್ಪ ಮಾತ್ರ. ಯಾಕೆಂದ್ರೆ ಆಲ್ಮೋಸ್ಟ್ ಇಲ್ಲಿ 32 ಕಿಲೋ, ನಾನು ಹೇಳಿದ್ದೀನಿ 32 ಕಿಲೋಮೀಟರ್ ಅಷ್ಟರಲ್ಲೇ 99% ವಾಯುಮಂಡಲ ಎಲ್ಲ ಇಲ್ಲೇ ಇರುತ್ತೆ ಅಂತ. ಇನ್ಮೇಲೆ ತುಂಬ ತುಂಬ ಕಡಿಮೆ ಇರುತ್ತೆ. ಓಕೆ, ಬಟ್ ಸ್ವಲ್ಪನಾದ್ರೂ ಆಕ್ಸಿಜನ್ ಇರುತ್ತೆ. ಸೊ ಇಲ್ಲಿ ಬರ್ತಿದ್ದಂಗೆ ಏನಾಗುತ್ತೆ, ಅದು ಬರ್ತಿದ್ದಂಗೆ ಮಿಟಿಯೋರ್ಸ್ ಆಕ್ಸಿಜನ್ ಸಿಕ್ಕಿದ್ರೆ ಅಷ್ಟೇ, ಆಕ್ಸಿಜನ್ ಏನು ಮಾಡುತ್ತೆ, ಬೆಂಕಿ ಹತ್ಕೊಳ್ಳೋದು ಸಪೋರ್ಟ್ ಮಾಡುತ್ತೆ ಆಕ್ಸಿಜನ್. ಓಕೆ, ಸೊ ಅಷ್ಟು ಸ್ಪೀಡಲ್ಲಿ ಬರುವಾಗ ಇಲ್ಲಿರುವಂಥ ಆಕ್ಸಿಜನ್ ಜೊತೆ ಘರ್ಷಣೆ ಹೋಗಿ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಬೆಂಕಿ ಎತ್ಕೊಂಡು ಅದು ಉರಿದು ಅಲ್ಲೇ ಭಸ್ಮ ಆಗೋಗುತ್ತೆ. ಅದನ್ನೇ ನಾವು ನಕ್ಷತ್ರ ಬೀಳ್ತಾ ಇದೆ ಅಂತ ಕರಿತೀವಿ. ಓಕೆ, ಮಿಟಿಯೋರ್ಸ್ ಬರ್ನಿಂಗ್ ಆಗೋದು ಎಲ್ಲಿ ಅಂತಂದ್ರೆ ಮೆಸೋಸ್ಫಿಯರ್ ಅಲ್ಲಿ. ಓಕೆ, ಮಿಟಿಯೋರ್ಸ್ ಬರ್ನಿಂಗ್. ಭೂಮಿಗೆ ಬರೋಕೆ ಬಿಡೋದಿಲ್ಲ ಇದು, ಇಲ್ಲಾಂದ್ರೆ ಎಲ್ಲ ಏನು ಮಾಡ್ತಾರೆ, ಭೂಮಿಗೆ ಬಂದು ರಪ್ನ ಬಿದ್ದೋಗ್ತವೆ, ಭೂಮಿನೇ ಧ್ವಂಸ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಫಸ್ಟು ವಾಯುಮಂಡಲ ಫಾರ್ಮೇಷನ್ ಆಗೋದಕ್ಕೆ ಮುಂಚೆ ಇದೇ ರೀತಿ ಭೂಮಿಯಲ್ಲಿ ಆಗ್ತಾ ಇದ್ದಿದ್ದು. ಓಕೆ, ಮಿಟಿಯೋರ್ಸ್ ಎಲ್ಲ ಬಂದು ಭೂಮಿಗೆ ಬಂದು ಹೊಡಿತಾ ಇತ್ತು. ಓಕೆ, ಸೊ ಯಾವಾಗ ವಾಯುಮಂಡಲ ಫಾರ್ಮ್ ಆಯಿತು, ಮೆಸೋಸ್ಫಿಯರ್ ಫಾರ್ಮ್ ಆಯಿತು, ಆ ನಂತರ ಭೂಮಿ ಮೇಲೆ ಯಾವುದು ಬಂದು ಬಿಡೋದಕ್ಕೆ ಆಗ್ತಿಲ್ಲ. ಯಾಕೆ, ಯಾವುದೇ ಬಂದರೂ ಕೂಡ ಇಲ್ಲೇ ಬರ್ನ್ ಆಗಿಬಿಡುತ್ತೆ. ಓಕೆ, ಸೊ ಅದಕ್ಕೆ ಇದು ಮಿಟಿಯೋರ್ಸ್ ಬರ್ನಿಂಗ್ ಲೇಯರ್ ಅಂತ ಕರೀತಾರೆ. ಓಕೆ, ಸೊ ಇದ್ರ ಟೆಂಪರೇಚರ್ ಎಷ್ಟಿರುತ್ತೆ, -100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, ಸೊ ಇದು ಮೂರನೇ ಲೇಯರ್ ಆಯಿತು, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್. ನೆಕ್ಸ್ಟ್ ಲೇಯರ್ ಯಾವುದು, ಥರ್ಮೋಸ್ಫಿಯರ್. ಇಲ್ಲೇನಾಗುತ್ತೆ, ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಮೈನಸ್ ಅನ್ಕೋಬೇಡಿ, ಪ್ಲಸ್ ಇದು. ಓಕೆ, ಯಾಕೆ ನೋಡಿ
ಯಾವ ಕಡೆ ಹೋಗ್ತಿದೆ ಗ್ರಾಫ್, ರೈಟ್ ಸೈಡ್ ಹೋಗ್ತಿದೆ. ರೈಟ್ ಅಂದ್ರೆ ಪಾಸಿಟಿವ್, ಈ ಕಡೆ ಹೋಗ್ತಿದೆ ಪ್ಲಸ್ ಆಗ್ತಿದೆ ಟೆಂಪರೇಚರ್ ಅಂತ ಅರ್ಥ. ಓಕೆ, ಇದರ ಹೈಟ್ ಅಲ್ಲಿ ಈ ಲೆವೆಲ್ ಬಂದ್ರೆ ನಾವು ಇದರ ಹೈಟ್ ಎಷ್ಟಿರುತ್ತೆ, 400 ಕಿಲೋಮೀಟರ್ ವರೆಗೆ ಇರುತ್ತೆ. ಓಕೆ, 400 ಕಿಲೋಮೀಟರ್ ವರೆಗೆ ಇರುತ್ತೆ. ಸೊ ಈ 400 ಇದು ಅವರೇಜ್. ಈ ಲೆವೆಲ್ ಅಲ್ಲಿ ಪ್ಲಸ್ 1000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ, ಅಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಇಲ್ಲಿ. ಓಕೆ, ಸೊ ಯಾಕಂದ್ರೆ ಇಲ್ಲಿ ತುಂಬಾ ಇದು ಹೈಡ್ರೋಜನ್, ಹೀಲಿಯಂ ಈ ತರ ವೇಟ್ ಲೆಸ್ ಆಗಿರುವಂತ ಅನಿಲಗಳಿರ್ತವೆ, ಅವು ಜಾಸ್ತಿ ಟೆಂಪರೇಚರ್ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವು ತುಂಬಾ ಮೇಲೆ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿವರೆಗೂ ರಿಸರ್ಚ್ ತುಂಬಾ ಚೆನ್ನಾಗಿ ನಡೆದಿದೆ, ಬಟ್ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಲೇಯರ್ಗೆ ಅಷ್ಟಾಗಿ ರಿಸರ್ಚ್ ಸರಿಯಾಗಿ ನಡೆದಿಲ್ಲ. ಹಂಗಾಗಿ ಜಾಸ್ತಿ ನಮಗೆ ಹೇಳೋದಕ್ಕೆ ಪಾಯಿಂಟ್ಸ್ಗಳಿರೋದಿಲ್ಲ ಅಲ್ಲಿ. ಓಕೆ, ಈ ಲೇಯರ್ನ ಏನಂತ ಕರಿತೀವಿ ನಾವು, ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಉಷ್ಣಮಂಡಲ ಅಥವಾ ಉಷ್ಣತಾ ಮಂಡಲ ಅಂತ ಕರಿತೀವಿ. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಫಿನಾಮಿನಾ ನಡೆಯುತ್ತೆ ಇಲ್ಲಿ. ಏನು ಇಂಪಾರ್ಟೆಂಟ್ ಫಿನಾಮಿನಾ ಅಂತಂದ್ರೆ, ಈ ಆಯಾನಗಳಿರ್ತವೆ ಈ ಲೇಯರ್ ಅಲ್ಲಿ. ಯಾವ ಲೇಯರ್ ಅಲ್ಲಿ, ಈ ಉಷ್ಣತಾ ಮಂಡಲ ಅಥ್ಮಾಸ್ಫಿಯರ್ ಅಲ್ಲಿ ಅಯಾನ್ಸ್ ಅಂತ ಬರುತ್ತೆ, ಅಯಾನ್ಸ್ ಅಂತ ಕರೀತಾರೆ. ಇದನ್ನ ಅಯನೋಸ್ಫಿಯರ್ ಅಂತಾನೂ ಕರೀತಾರೆ. ಯಾಕೆ, ಈ ಅಯಾನು ಮಂಡಲ ಅಂತ ಅನ್ನೋದು ಉಷ್ಣತಾ ವಲಯದ ಒಳಗಡೆನೆ ಬರುತ್ತೆ. ಅಯನೋಸ್ಫಿಯರ್ ಅಂತ ಸಪರೇಟ್ ಆಗಿ ಯಾವುದೋ ಲೇಯರ್ ಇರೋದಿಲ್ಲ. ಈ ಅಯನೋಸ್ಫಿಯರ್ ಅನ್ನೋದು ಥರ್ಮೋಸ್ಫಿಯರ್ ಒಳಗಡೆನೆ ಬರುವಂತ ಒಂದು ಲೇಯರ್. ಏನದು ಅಯನೋಸ್ಫಿಯರ್ ಅಂದ್ರೆ, ಅಲ್ಲಿ ಆಯಾನುಗಳು ಇರ್ತವೆ, ನೈಸರ್ಗಿಕವಾಗಿ ರಚನೆ ಆಗಿರುವಂತಹ ಆಯಾನುಗಳು ಇರ್ತವೆ. ಇವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆಗಿರ್ತವೆ. ಓಕೆ, ಇದ್ರ ಇಂಪಾರ್ಟೆನ್ಸ್ ಏನಂದ್ರೆ ವೆರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇವೆ. ಇವೇನ್ ಮಾಡ್ತವೆ ಅಂದ್ರೆ, ಭೂಮಿಯಿಂದ ಹೊರಟಂತಹ ರೇಡಿಯೇಷನ್ಗಳನ್ನ, ಭೂಮಿಯಿಂದ ಹೊರಟಂತಹ ರೇಡಿಯೋ ತರಂಗಗಳನ್ನ ಏನ್ ಮಾಡ್ತದೋ ಅದಕ್ಕೆ ಬಡದ ನಂತರ ಅದು ಭೂಮಿಗೆ ಮತ್ತೆ ರಿಫ್ಲೆಕ್ಟ್ ಮಾಡಿಬಿಡುತ್ತೆ, ಭೂಮಿಗೆ ಕಳಿಸ್ಬಿಡುತ್ತೆ ವಾಪಸ್ಸು. ಇದನ್ನ ಅಯನ ದಾಟ್ಕೊಂಡು ಹೋಗೋದಕ್ಕಾಗಲ್ಲ. ಓಕೆ, ಈ ರೇಡಿಯೋ ತರಂಗಗಳೇನಾಗ್ತವೆ, ಈ ಅಯನೋಸ್ಫಿಯರ್ ಭೂಮಿಯಿಂದ ಹೊರಟ ಅಯನೋಸ್ಫಿಯರ್ ಹೊಡೆದು ಮತ್ತೆ ಭೂಮಿ ಕಡೆಗೆ ರಿಫ್ಲೆಕ್ಟ್ ಆಗ್ತವೆ. ಆ ಥರ ಆಗೋದ್ರಿಂದನೇ ನಮಗೆ ಕಮ್ಯುನಿಕೇಶನ್ ಸಾಧ್ಯ ಆಗಿರೋದು. ಕಮ್ಯುನಿಕೇಶನ್, ಈ ಫೋನಲ್ಲೆಲ್ಲ ನಾವು ಮಾತಾಡ್ತೀವಿ ಅಂತಂದ್ರೆ, ನೆಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣನೇ ಇದು ಅಯಾನ್ಗಳು. ಇವಿರೋದ್ರಿಂದನೇ ನಾವು ಯಾವುದೇ ಸಿಗ್ನಲ್ ಕಳಿಸಿರೋದು ಇದು ಬಡಿದು ಮತ್ತೆ ವಾಪಸ್ ಭೂಮಿ ಕಡೆಗೆ ತಳ್ಳಿಬಿಡುತ್ತೆ, ರಿಫ್ಲೆಕ್ಟ್ ಮಾಡಿಬಿಡುತ್ತೆ, ಹೀರ್ಕೊಳ್ಳೋದಿಲ್ಲ ಅದು ಅಥವಾ ಟ್ರಾನ್ಸ್ಪರೆಂಟ್ ಆಗಿ ಹೊಟ್ಟೋಗೋದಿಲ್ಲ, ಭೂಮಿ ಕಡೆ ಕಳಿಸ್ಬಿಡುತ್ತೆ. ಅದರಿಂದನೇ ಕಮ್ಯುನಿಕೇಶನ್ ಸಾಧ್ಯ ಆಗಿರೋದು. ಓಕೆ, ಹಂಗಾಗಿ ಇದು ನೈಸರ್ಗಿಕವಾಗಿ ಇರುವಂಥದ್ದು. ಅಯಾನ್ಸ್ಗಳೆಲ್ಲ ನೈಸರ್ಗಿಕವಾಗಿ ಚಾರ್ಜ್ ಪಾರ್ಟಿಕಲ್ಸ್ ಅಷ್ಟೇ. ಓಕೆ, ಸೊ ಇದಿರೋದ್ರಿಂದ ಈ ಥರ ಹೆಲ್ಪ್ ಆಗುತ್ತೆ. ಇದೆಲ್ಲಿ ಕಂಡು ಬರುತ್ತೆ, ಉಷ್ಣತಾ ಮಂಡಲದ ಒಳಗಡೆನೆ ಕಂಡು ಬರುವಂಥದ್ದು. ಅದಕ್ಕೆ ಇದನ್ನ ಅಯನೋಸ್ಫಿಯರ್ ಅಂತಾನೂ ಕರೀತಾರೆ. ಬಟ್ ಸಪ್ರೇಟ್ ಆಗಿ ಇರೋದಿಲ್ಲ ಇದು ಅಂತ ಗೊತ್ತಿರಲಿ. ಓಕೆ, ಸೊ ಟೆಂಪರೇಚರ್ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಲೇಯರ್ ನಮಗೆ ಯಾವುದೇ ಪಾಸ್ ಸಿಗೋದಿಲ್ಲ. ನೋಡಿ, ಇಲ್ಲಿ ಪಾಸ್ ಬರೆದಿದ್ದಲ್ಲಿ ಮಧ್ಯಂತರ ವಿರಾಮ, ಇಲ್ಲಿ ಬರ್ಬಿಡ್ತೀನಿ, ಮಧ್ಯಂತರ ವಿರಾಮ. ಇದು ನೆಕ್ಸ್ಟ್ ಬಂದು ನಮ್ಗೆ ಯಾವುದೇ ಪಾಸ್ ಸಿಗೋದಿಲ್ಲ. ಸೊ ಟೆಂಪರೇಚರ್